ಸರ್ ನಮಸ್ತೆ. ಇದು ನಿಮ್ಮ ಎಡಬ್ಲ್ಯೂ ಚಾನಲ್, ನೀವು ಜನರಿಗಾಗಿ ಮಾತಾಡೋದು. ಸೊ ಈಗ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಚಾಲನೆಯಲ್ಲೇ ಇರಬೇಕು ಅಂತ ನಿಮ್ಮ ಒಂದು ಹೇಳಿದ್ದೇನೆ. ಸಿದ್ದರಾಮಯ್ಯವ್ರ ಸರ್ಕಾರ ಇನ್ನೂ 3 ವರ್ಷ ಸಿದ್ದರಾಮಯ್ಯನೇ ಸಿ ಎಮ್ ಆಗಿದ್ದರೂ ಒಳ್ಳೆಯದೇ ಅಂತ ನನ್ನ ಒಂದು ಅಭಿಪ್ರಾಯ. ಹೌದು, ಅವರು ಒಳ್ಳೇದು ಇಷ್ಟು ಚೇಂಜಸ್ ಏನೇನು ಬಂದಿದೆ ಅಂತ ಅಂದರೆ ಚೇಂಜಸ್ ಅಂತಂದರೆ ಈಗ ಹೆಣ್ಮಕ್ಳಿಗೆಲ್ಲ ಈಗ ನಮ್ಮ ಹಳ್ಳಿಗಳಲ್ಲಿ ಅನ್ನಭಾಗ್ಯ ಕೊಟ್ಟರು. ಎಷ್ಟೋ ಜನ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಹಾಗಾಗಿ ಅವರು ಬಂದಿರೋದು ಅನ್ನಭಾಗ್ಯ ಕೊಟ್ಟಿರೋದು ಮತ್ತು ಗೃಹಲಕ್ಷ್ಮಿ ಕೊಟ್ಟಿರೋದು ಎಷ್ಟೋ ಮನೆಗಳಲ್ಲಿ ಪಾಪ ಗಂಡಸುಗಳು ದುಡಿಯೋದನ್ನೇ ತಗೊಬಂದು ಕುಡ್ಕೊಂಡು ಇದು ಮಾಡ್ಕೊಂಡು ಹಾಳು ಮಾಡ್ತಾಯಿದ್ರು. ಈ ದುಡ್ಡಲ್ಲಿ ಎಷ್ಟೋ ಜನ ಈಗ ನಾವು ನೋಡಿದ್ದೀವಿ, ನಿಮ್ಮ ಯೂಟ್ಯೂಬಲ್ಲೇ ನೋಡಿದ್ದೀವಿ, ಎಷ್ಟೋ ಜನ ಮನೆಯಲ್ಲಿ ಹಸುಗಳು ಮತ್ತು ಇನ್ನೊಂದು ಏನೋ ಒಂದೊಂದು ಮಾಡ್ಕೊಂಡು ಮುಂದುವರಿತವ್ರೆ. ಗೃಹಲಕ್ಷ್ಮಿನೂ ಮನೆ ಸಂಸಾರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾವ್ರೆ. ಮತ್ತು ಈ ಬಸ್ಸು ಸಾರಿಗೆ ಬಿಟ್ಟಿದ್ದೇನು ಅಂತಂದರೆ ಅವರು ಒಂದೇ ಒಂದು ತಪ್ಪು ಮಾಡಿದ್ದೇನು ಅಂದರೆ, ಸಾರಿಗೆಯಲ್ಲಿ 60 ವರ್ಷದ ಮೇಲ್ಪಟ್ಟು ಮಾಡಬೇಕಾಗಿತ್ತು. ಎಲ್ಲರೂ ಇವತ್ತು 70,000 ಸಂಬಳ ತಗೊಳ್ಳೋರು ಫ್ರೀಯಾಗಿ ಓಡಾಡ್ತವ್ರೆ. ಹಂಗಾಗಿ ಅದೊಂದು ಬದಲಾವಣೆ ಮಾಡಬೇಕು. ಮತ್ತು ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಫ್ರೀ ಮಾಡಬೇಕು. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಫ್ರೀ ಮಾಡಲೇಬೇಕಾದ್ರೆ ಎಜುಕೇಷನ್ ಫ್ರೀ ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಅದನ್ನು ಅವರು ಇತಿಹಾಸದಲ್ಲೇ ಈಗ ಅನ್ನಭಾಗ್ಯ ಮಾಡಿ ಇತಿಹಾಸದಲ್ಲೇ ಯಾವ ಥರ ಸೃಷ್ಟಿ ಮಾಡವ್ರೆ ಆ ಥರ ಒಂದು ಆಯ್ತದೆ. ಹಾಗಾಗಿ ನಾನು ಸಾರಿಗೆ ಇಲಾಖೆಯಲ್ಲಿ ಒಂದು ಎಡವಟ್ಟು ಮಾಡವ್ರೆ. ಬೇಕಾದರೆ ಒಂದು ಈ ಕೂಲಿ ಕಾರ್ಮಿಕರು ಮತ್ತು ಮನೆ ಕೆಲಸಕ್ಕೆ ಹೋಗೋರು ಇಂಥವ್ರಿಗೆ ಒಂದು ಕಾರ್ಡ್ ಟೈಪ್ ಮಾಡಿಕೊಟ್ಬಿಟ್ಟು ಅಂಥವ್ರಿಗೆ ಫ್ರೀ ಕೊಡಲಿ. ಇವತ್ತು ಗೌರ್ಮೆಂಟ್ ಅಫಿಷಿಯಲ್ 70,000 80,000 ಸಂಬಳ ತಗೊಳ್ಳೋರು ಫ್ರೀ ಬಸ್ಸಲ್ಲಿ ಓಡಾಡ್ತವ್ರೆ. ಮತ್ತು ಅಂಥವ್ರಿಂದ ಏನಾಗುತ್ತೆ ಅಂದರೆ, ಈಗ ನಮ್ಮ ಆಟೋ ಚಾಲಕರಾಗ್ಬೋದು, ಪ್ರೈವೇಟ್ ವೆಹಿಕಲ್ ಚಾಲಕರಾಗ್ಬೋದು, ಮತ್ತು ಎಲ್ಲರಿಗೂ ಅದರಿಂದ ತೊಂದರೆ ಆಗೈತೆ. ಹಂಗಾಗಿ ಸಾರಿಗೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಸಾರಿಗೆ ಬದಲಾವಣೆ ಮಾಡ್ಕೊಂಡು ಇನ್ನು ಮಾಕಿದ್ದೆಲ್ಲ ಬೇಕಾದ್ರೆ ಬಿಡಲಿ, ಅದು ನೋ ಪ್ರಾಬ್ಲಮ್, ಅದರಲ್ಲಿ ಏನೂ ಇದಿಲ್ಲ. ಇನ್ನೂ 3.5 ವರ್ಷ ಬೇಕಾದರೆ ಸಿದ್ದರಾಮಯ್ಯನೇ ಇರಲಿ, ಇನ್ನೂ 3 ವರ್ಷ ಇರಬೇಕು ಅನ್ನೋದು. ಯಾಕಂದರೆ ನಮ್ಮ ಮೈಸೂರಿಗರಾಗಿ ಅವರು ಮೈಸೂರಿನವರೇ ಆಗಿರೋದ್ರಿಂದ ಅವ್ರು ಇನ್ನೂ 3.5 ವರ್ಷ ಬೇಕಾದ್ರೆ ಅವರೇ ಇರಲಿ. ಬಟ್ ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಒಂದು ಎರಡನೇದೇನು ಅಂದರೆ, ಈಗ ಮಾಡೋರೆ ಮತ್ತು ಅವ್ರ ಫಾಲೋವರ್ಸ್ಗಳವರಲ್ಲ, ಅವರು ಏನೋ ಮಾಡೋಕ್ಕೆ ಹೋಗಿ ಅವ್ರನ್ನ ಪಾಪ ಕ್ಲೀನ್ ಹ್ಯಾಂಡ್ ಇರೋರನ್ನ ಇದಕ್ಕೆ ಸಿಲುಕಿಸ್ತವ್ರೆ. ಅವರು ಸ್ವಲ್ಪ ಮೂಢ ಹಗರಣ ಆಳು ಮೂಳು ಅಂತ ಸಿಲುಕಿಸ್ತವ್ರೆ. ಹಂಗಾಗಿ ಅಂಥವ್ರನ್ನ ಸ್ವಲ್ಪ ಕೈ ಬಿಡ್ಬೇಕು. ಇವರು ಚೇಲಗಳನ್ನೆಲ್ಲ ಗುಡ್ಡೆ ಹಾಕೊಂಡು ಯಾರೋ ಮಾಡಿದ ಕೆಲಸಗಳಿಗೆ ಇವ್ರನ್ನೆಲ್ಲರನ್ನೂ ಸಿದ್ದರಾಮಯ್ಯನವರು 40 ವರ್ಷದ ಇತಿಹಾಸದಲ್ಲಿ ಇದೇ ಫಸ್ಟ್ ಬಾರಿಗೆ ಬಂದಿರೋದು. ಅವರು 2 ಸಾರಿ ಸಿ ಎಮ್ ಆದ್ರೂ ಇಲ್ಲಿ ತನಕ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಸಾಲದಿನೋದಕ್ಕೆ ಅವರು ನಮ್ಮ ವರ್ಣ ಕ್ಷೇತ್ರದವ್ರು, ನಾನು ಅದೇ ಕ್ಷೇತ್ರದವನು. ಹಂಗಾಗಿ ಅವರು ಇದೊಂದು ಚೇಲಗಳನ್ನ ಸ್ವಲ್ಪ ದೂರ ಇಟ್ಕೊಂಡು ಮತ್ತು ಇವರು ಈ ಸಾರಿಗೆ ಇಲಾಖೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇದು ಬೇಕಾದ್ರೆ 60 ವರ್ಷದ ಮೇಲ್ಪಟ್ಟವ್ರಿಗೆ ಆಫ್ ಮಾಡಿದ್ರು ಫುಲ್ ಫ್ರೀ ಮಾಡ್ಕೊಳ್ಳಿ, ಅದನ್ನು ನಾವು ಇದು ಮಾಡಲ್ಲ. ಅಲ್ಲಿಂದ ಕಡಿದು ಈ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಫ್ರೀ ಮಾಡಲಿ. ಅದು ಬಿಟ್ಕೊಂಡು ಎಲ್ಲರಿಗೂ ಫ್ರೀ ಮಾಡಿ ಇವತ್ತು 70,000 80,000 90,000 ಸ್ಯಾಲ್ರಿ ತಗೊಳ್ಳೋರು ಫ್ರೀಯಾಗಿ ಹೋಯ್ತವ್ರೆ. ಅವ್ರು ಕೇಳಿದ್ರೆ ಏನಂತಾರೆ, ನಮಗೇನು, ನಾವು ಅವ್ರಿಗೆ ಫ್ರೀಯಾಗಿ ಕೇಳಿದ್ವಾ, ಅವರೇ ಕೊಟ್ಟವ್ರು ನಾವು ಓಡಾಡ್ತೀವಿ ಅಂತಂತಾರೆ. ಅದಷ್ಟೇ ನನ್ನ ಒಂದು. ಹೌದು ಸರ್. ಈಗ ಮೂಢ ಹಗರಣದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರೇನೇ ಹೇಳಿರೋದು ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಇವತ್ತು ಆ ಥರ ಎಲ್ಲ ಮಾತುಕತೆ ಇದೆ. ಅವರು ಸ್ವಂತ ಕಾಂಗ್ರೆಸ್ ಪಕ್ಷದಲ್ಲೇ ಆ ಥರ ಎಲ್ಲ ನಡೆಯೋಕ್ಕೆ ಸಾಧ್ಯತೆ ಇರುತ್ತಾ? ಅದ್ರ ಬಗ್ಗೆ ನಾನು ಅಭಿಪ್ರಾಯಗಳನ್ನ ಹೇಳ್ಕೊಳಕ್ಕೆ. ಇವಾಗ ಅವರು ಸಿದ್ದರಾಮಯ್ಯ ಸೀಟಿಂದ ಅವ್ರು ಹೇಳಿದ್ರೆ ಸರ್, ನಮಗೆ ಏನೆಲ್ಲ ನಷ್ಟಕರ ಬರ್ಬೋದು ಅಂತ ಅಂದರೆ, ಅವರು ನಮ್ಮ ಮೈಸೂರಿಗರಾಗಿ ಮತ್ತು ಅನುಭವಿಯಾಗಿ ಅವರು ಅಲ್ಲೇ ಸಿ ಎಮ್ ಸ್ಥಾನದಲ್ಲೇ ಇದ್ದರೆ ಒಂದು ಹಿಂದುಳಿದ ವರ್ಗದವರಾಗಿ ಇದ್ಕೊಂಡು, ಮತ್ತು ದೀನದಲಿತರ ಶೋಷಿತರ ಅವರು ಹಿಂದುಳಿದ ವರ್ಗದವರಾಗಿ ಇದ್ಕೊಂಡು ನಾವು ಲೋ ಕ್ಯಾಸ್ಟ್ ಆಗಿ ಇಲ್ಲ ಮಿಡಲ್ ಕ್ಲಾಸ್ ಆಗಿ ಇರೋದಕ್ಕೇ ಅರ್ಧ ದಬ್ಬಾಳಿಕೆ ನಮ್ಮ ಮೇಲೆ ನಡೆಯೋ ಸಾಧ್ಯತೆ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದೆ. ಅದಕ್ಕೇ ಇಂಥವರು ಒಂದು ಅಧಿಕಾರದಲ್ಲಿದ್ದಾಗ, ಈಗ ನೋಡಿ SC STಗಳಿಗೆ ಮತ್ತು OBC ಅವ್ರಿಗೆ ಇವ್ರಿಗೆಲ್ಲರಿಗೂ ಎಷ್ಟೊಂದು ಇದು ಮಾಡಿಕೊಟ್ಟವ್ರೆ. ಅವರು ಬೇಕಾದಷ್ಟು ಕೆಲಸ ಮಾಡವ್ರೆ. ಹಂಗಾಗಿ ಆ ಅಲ್ಪಸಂಖ್ಯಾತರಿಗೆ ಇವ್ರಿಗೆಲ್ರಿಗೂ ಬೇಕಾದಷ್ಟು ಕೆಲಸ ಮಾಡವ್ರೆ. ಹಂಗಾಗಿ ಅವ್ರು ಇದ್ದರೆ ಒಳ್ಳೆಯದು, ಇರಬೇಕು. ಇನ್ನೂ 3 ವರ್ಷ ಅವರಿದ್ದರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ಇವಾಗ ಅವರು ಸಿದ್ದರಾಮಯ್ಯ ಅವರು